ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಒನ್ ಕರ್ನಾಟಕ. ಇವತ್ತಿನ ಈ ವಿಡಿಯೋನಲ್ಲಿ REC ಲಿಮಿಟೆಡ್ ಕ್ವಾರ್ಟರ್ 4 ರಿಸಲ್ಟ್ ಬಂದಿದೆ, ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಸೊ ನೆಟ್ ಪ್ರಾಫಿಟ್ ಓವರಾಲ್ 33% ಇನ್ಕ್ರೀಸ್ ಆಗಿದೆ, ₹4079 crore. ಅಂದರೆ ಓವರಾಲ್ ನೀವು ಫಾರ್ ದ ಎಂಟೈರ್ ಫಿನಾನ್ಷಿಯಲ್ ಇಯರ್ 24 ನೋಡಿದ್ರೆ ದ ಕಂಪನಿ ನೆಟ್ ಪ್ರಾಫಿಟ್ ವಾಸ್ ₹14,019 crores ಅಂತ ಹೇಳ್ತಾ ಇದ್ದಾರೆ, ಅಪ್ ಫ್ರಮ್ ₹11,054 crore ಫಿನಾನ್ಷಿಯಲ್ ಇಯರ್ 23. ಸೊ ನೀವು ಫಿನಾನ್ಷಿಯಲ್ ಇಯರ್ 23ನಲ್ಲಿ 11,054 ಕೋಟಿ ಇತ್ತು, ಇದು ಇವಾಗ ಇನ್ಕ್ರೀಸ್ ಆಗಿ 14,019 ಕೋಟಿಗೆ ಇನ್ಕ್ರೀಸ್ ಆಗಿದೆ. ಸೊ ನೀವು ಗಮನಿಸ್ಬೋದು, ಲಾಸ್ಟ್ ಇಯರ್ ಎಲ್ಲ ಕಂಪೇರ್ ಮಾಡಿದ್ರೆ ನಿಮಗೆ ಶೇರ್ ವ್ಯಾಲ್ಯೂ ಕೂಡ ತುಂಬ ಇನ್ಕ್ರೀಸ್ ಆಗಿದೆ. ಸೊ ನೀವು ಆಲ್ರೆಡಿ ಇದನ್ನು ನೋಡಿದ್ದೀರ ಅನಿಸುತ್ತೆ. ಸೊ ಈ ಡಿವಿಡೆಂಡ್ ಕೂಡ ಅಷ್ಟೇ. ಸೊ REC ಡಿವಿಡೆಂಡ್ ಡಿಕ್ಲೇರ್ ಮಾಡಿದೆ. ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಫ್ REC ಡಿಕ್ಲೇರ್ ಫೈನಲ್ ಡಿವಿಡೆಂಡ್ ₹5 per equity share. ಯಾವಾಗ? ಕ್ವಾರ್ಟರ್ 4 ಆನ್ ಫೇಸ್ ವ್ಯಾಲ್ಯೂ ಆಫ್ 10 of each. ಮೀನ್ಸ್ ದ ಟೋಟಲ್ ಡಿವಿಡೆಂಡ್ ಇನ್ ಫಿನಾನ್ಷಿಯಲ್ 23-24 ಅಂದರೆ ಇಯರ್ 23-24 ಓಲ್ ಇಯರಲ್ಲಿ ನಿಮಗೆ ₹16 per equity share ನಿಮಗೆ ಡಿವಿಡೆಂಡ್ ಸಿಕ್ಕಿದೆ. ಅಂದರೆ ಎಕ್ಸಾಂಪಲ್ ನಿಮಗೆ ಈಗ ಒಂದು ಶೇರ್ ಇದ್ದರೆ ₹16 ಓಲ್ ಇಯರಲ್ಲಿ ಕಂಪೇರ್ ಮಾಡಿದೆ, 4 ಕೋಟಿಯಿಂದ ನಿಮಗೆ ₹16 ನಿಮಗೆ ಓಲ್ ಇಯರಲ್ಲಿ ನಿಮಗೆ ಡಿವಿಡೆಂಡ್ ಸಿಕ್ಕಿದೆ. ಸೊ ಓವರಾಲ್ ಏನಂತ ಹೇಳಿದೆ, ಓವಿಂಗ್ ಲೈಕ್ ಇಂಪ್ರೂವಿಂಗ್ ದ ಅಸೆಟ್ಸ್ ಕ್ವಾಲಿಟಿ ಆ್ಯಂಡ್ ಎಫೆಕ್ಟಿವ್ ರೆಸೊಲ್ಯೂಷನ್ ಆಫ್ ಸ್ಟ್ರೆಸ್ಡ್ ಅಸೆಟ್ಸ್, ರಿಸೆಟ್ಟಿಂಗ್ ಆಫ್ ಲೆಂಡಿಂಗ್ ರೇಟ್ಸ್ ಆ್ಯಂಡ್ ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಫೈನಾನ್ಸ್ ಕಾಸ್ಟ್. REC able to record the highest ever annual profit after the tax, 14,019 crore. REC said in press statement. REC ಅವರು ಇವತ್ತು ಡಿಕ್ಲೇರ್ ಮಾಡಿದ್ದಾರೆ. ನೀವು ಡಿವಿಡೆಂಡ್ ಹಿಸ್ಟ್ರಿ ನೋಡೋದಾದರೆ ನೋಡಿ, ನಾನು ಹೇಳಿದೆ ಆವಾಗಲೇ ಮಾರ್ಚ್ 24 4.5 ಡಿಕ್ಲೇರ್ ಮಾಡಿದ್ರು, ನಿಮಗೆ ರಿಸೀವ್ ಆಗಿದ್ದು. ಸೊ ಇವಾಗ ₹5 ನಿಮಗೆ ಓವರಾಲ್ ಡಿಕ್ಲೇರ್ ಮಾಡಿದೆ, ನಿಮ್ಗೆ ಆಲ್ರೆಡಿ ನಾನು ತೋರಿಸಿದ್ದೀನಿ ನೋಡಿ. 5 per equity share ಡಿಕ್ಲೇರ್ ಮಾಡಿದ್ದಾರೆ ಇವಾಗ. ನೀವು 13 ನವಂಬರ್ 2023 ನೋಡಿ, 3.50 ಅಂದರೆ ₹3.50 ಡಿಕ್ಲೇರ್ ಮಾಡಿದರು. ಆಗಸ್ಟ್ 2023ರಲ್ಲಿ ₹3 ಡಿಕ್ಲೇರ್ ಮಾಡಿದರು. ಸೊ ಜುಲೈಯಲ್ಲಿ 4.35 ಡಿಕ್ಲೇರ್ ಮಾಡಿದರು. ಇಷ್ಟು ನಿಮಗೆ ಓವರಾಲ್ ಇಯರಲ್ಲಿ. ಸೊ ಪ್ರೀವಿಯಸ್ ಇಯರ್ ಕೂಡ ಗಮನಿಸ್ಬೋದು ನೀವು, ₹4 ₹5 ಇವರು ಡಿವಿಡೆಂಡ್ನ ಡಿಕ್ಲೇರ್ ಮಾಡಿದ್ದಾರೆ. ಇದು ಓವರಾಲ್ RECದು ಡಿವಿಡೆಂಡ್ ಹಿಸ್ಟ್ರಿ. ಸೊ ನೀವು ಕೂಡ ಲೈಕ್ ಹೇಗಿದೆ ಪರ್ಫಾರ್ಮೆನ್ಸ್, ಸೊ ಓವರಾಲ್ ನೋಡಿದ್ರೆ ನಿಮ್ಮ ಪ್ರಾಫಿಟ್ ಇನ್ಕ್ರೀಸ್ ಆಗಿದೆ. ನೀವು ಇನ್ಡೆಪ್ತಾಗಿ ಇದ್ರ ಬಗ್ಗೆ ಸರ್ಚ್ ಮಾಡಿ ನೀವು ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ಬೋದು. ಬಟ್ ನಿಮ್ಮ ಓನ್ ಲೈಕ್ ಇನ್ಡೆಪ್ತ್ ಸರ್ಚ್ ಆಗಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದಾಗಿರ್ಬೋದು, ಅಥವಾ ಅದ್ರ ಬಗ್ಗೆ ನೀವು ಇನ್ಡೆಪ್ತಾಗಿ ಸರ್ಚ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಬೇಡವಾ ಅನ್ನೋದು ನೀವು ನೋಡಬಹುದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ